ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಸೊ PGCET ವಿದ್ಯಾರ್ಥಿಗಳಿಗೆ ಕೊನೆಗೂ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆದರೆ ಅನೌನ್ಸ್ ಆಗಿದೆ. ಸೊ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಆಗಿದ್ದ ಆದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನಿರುತ್ತೆ, ಜೊತೆಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ಏನು ಮಾಡಬೇಕು, ಆ್ಯಂಡ್ ನೆಕ್ಸ್ಟ್ ಸ್ಕೆಡ್ಯೂಲಲ್ಲಿ ಏನಾದರೂ ಚೇಂಜಸ್ ಇದೆಯಾ ಏನು ಅನ್ನೋದ್ರ ಬಗ್ಗೆ, ಆ್ಯಂಡ್ ಹಾಗೇನೂ ಸಹ ನಿಮಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಫೀಸ್ ಮೆನ್ಷನ್ ಆಗಿದೆಯಾ ಇಲ್ವಾ, ಫೀಸ್ ಯಾವಾಗ ನಿಮಗೆ ಎಷ್ಟು ಕಟ್ಟಬೇಕು ಅಂತ ಎಲ್ಲಿ ತೋರಿಸುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಖಂಡಿತವಾಗ್ಲೂ ವಿಡಿಯೋ ಇಂಫಾರ್ಮೇಟಿವ್ ಆಗಿರುತ್ತೆ. ವಿಡಿಯೋಗೆ ಲೈಕ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ನಿಮಗೆ ನಿನ್ನೆ ಬಂದುಬಿಟ್ಟು ಮಿಡ್ ನೈಟು PGCET 2025 ಅಣಕು ಸೀಟು ಹಂಚಿಕೆ ಫಲಿತಾಂಶ ಅಂತ ಕೊಟ್ಟಿದ್ದಾರೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡ್ಕೋತೀರಾ. ಕ್ಲಿಕ್ ಮಾಡ್ಕೊಂಡಿದ್ದ ತಕ್ಷಣ ನೀವು ಪ್ರತಿಯೊಬ್ಬರು ರಿಸಲ್ಟನ್ನು ಚೆಕ್ ಮಾಡ್ಕೊಂಡಿದ್ದೀರಾ. ಬಟ್ ಈಗ ಮಾರ್ನಿಂಗ್ ಚೆಕ್ ಮಾಡೋದಕ್ಕೆ ಹೋದರೆ ಸರ್ವರ್ ಎರರ್ ಅಂತ ಬರ್ತಿರುವಂಥದ್ದು. ನಿನ್ನೆ ನೈಟೇ ಒಂದು ಲಿಂಕನ್ನು ಬಿಟ್ಟಿದ್ರು. ಸೊ ಆ ಒಂದು ಲಿಂಕ್ ಮುಖಾಂತರ ನೀವೆಲ್ಲನೂ ಚೆಕ್ ಮಾಡ್ಕೊಂಡಿದ್ದೀರಾ. ಸೊ ಯಾರೆಲ್ಲ ಚೆಕ್ ಮಾಡಿಲ್ಲ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಗಿ ಚೆಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ರಿಸಲ್ಟ್ ಶೀಟ್ ಆದರೆ ಈ ರೀತಿ ಇರುತ್ತೆ. ನಿಮಗೆ ನೇಮ್ ಆಫ್ ದ ಕ್ಯಾಂಡಿಡೇಟು, ವೆರಿಫೈಡ್ ಕ್ಯಾಟಗಿರಿ, ರ್ಯಾಂಕು, ಡಿಸಿಪ್ಲೈನು, ಕಾಲೇಜ್ ಅಲಾಟೆಡು, ಕೋರ್ಸ್ ಅಲಾಟೆಡು, ಕ್ಯಾಟಗಿರಿ ಅಲಾಟೆಡ್ ಆಪ್ಷನ್, ಸೀರಿಯಲ್ ನಂಬರ್ ಅಂತ ಹೇಳಿಬಿಟ್ಟು ಇದು ಬಂದುಬಿಟ್ಟು ನಿಮ್ಮ ಒಂದು ರಿಸಲ್ಟ್ ಆಗಿರುತ್ತೆ. ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಆಗಿರೋದಿಲ್ವೋ ಇವ್ರಿಗೆ ಬಂದುಬಿಟ್ಟು ಯು ಹ್ಯಾವ್ ನಾಟ್ ಬೀನ್ ಅಲಾಟೆಡ್ ಎನಿ ಸೀಟ್ ಅಂತ ಬಂದಿರುತ್ತೆ. ಓಕೆನಾ. ಸೊ ಮೊದಲಿಗೇನು ಅಂತ ಅಂದರೆ, ಈಗ ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಇವರು ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ, ನಿಮಗೆ ನೋಡಿ ಈಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಮತ್ತೆ 3 days ಟೈಮನ್ನು ಕೊಟ್ಟಿದ್ದಾರೆ. ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆಪ್ಷನ್ ಎಂಟ್ರಿ ಪೇಜ್ಗೆ ಲಾಗಿನ್ ಆಗಿಬಿಟ್ಟು ಈಗ ಮೋರ್ ಆ್ಯಂಡ್ ಮೋರ್ ನಂಬರ್ ಆಫ್ ಕಾಲೇಜಸನ್ನು ಆ್ಯಡ್ ಮಾಡಿ ನಿಮಗೆ ಕಾಲೇಜಸ್ ಆದರೆ ಸಿಗುತ್ತೆ. ಆ್ಯಂಡ್ ಯಾರಿಗಾದರೆ ಸೀಟ್ ಅಲಾಟ್ಮೆಂಟ್ ಆಗಿದೆಯೋ ನೀವೀಗ ಡಿಸೈಡ್ ಮಾಡ್ಕೊಳ್ಳಿ, ನಿಮಗೆ ಸಿಕ್ಕಿರುವಂಥ ಸೀಟ್ ಸ್ಯಾಟಿಸ್ಫೈ ಇದೆಯಾ ಇಲ್ವಾ. ಸಿಕ್ಕಿರುವಂಥ ಸೀಟ್ ಏನಾದರೂ ಸ್ಯಾಟಿಸ್ಫೈ ಇತ್ತು ಅಂತ ಅಂದರೆ, ಈಗ ನೀವು ಆಪ್ಷನ್ ಎಂಟ್ರಿಯಲ್ಲಿ ಏನೂ ಚೇಂಜಸ್ ಮಾಡಿಲ್ಲ ಅಂತ ಅಂದರೆ ಒಂದು ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ರಿಸಲ್ಟಲ್ಲಿ ಅದೇ ಒಂದು ಸೀಟ್ ಸಿಗುವಂಥ ಚಾನ್ಸಸ್ಸು ತುಂಬಾ ಇರುತ್ತೆ. ಅಥವಾ ಯಾವುದಾದ್ರೂ ಕಾಲೇಜಸನ್ನು ಆ್ಯಡ್ ಮಾಡಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಈಗ ನಿಮಗೆ ರಿಸಲ್ಟ್ ಬಂದಿದ್ದ ಆದಮೇಲೆ ಒಂದು ಕ್ಲಿಯರಾಗಿ ಗೊತ್ತಾಗಿರುತ್ತೆ ನಿಮಗೆ ಪ್ರಿಯಾರಿಟಿ ನಂಬರ್ಸನ್ನು ಚೇಂಜ್ ಮಾಡಬೇಕಾ, ಯಾವ ಕಾಲೇಜನ್ನು ಮೇಲೆ ಆಗಬೇಕು, ಯಾವ ಕಾಲೇಜನ್ನು ಕೆಳಗಡೆ ಆಗಬೇಕು ಏನು ಅಂತ ಹೇಳಿಬಿಟ್ಟು. ಸೊ ನಿಮಗೆಲ್ಲ ಗೊತ್ತಿರುತ್ತೆ. ಹಾಗಾಗಿ ಏನು ಮಾಡ್ತೀರಾ, ಈಗ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ಟೈಮ್ ಇದೆ, ಹೋಗಿ ನೀವು ಒಂದು ಚೇಂಜಸನ್ನು ಆದರೆ ಮಾಡ್ಕೊಳ್ಳಿ. ಓಕೆನಾ. ಸೊ ಈಗ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀವಿ ನೋಡಿ. ನಿಮಗೆ ಬಂದುಬಿಟ್ಟು ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ ಅಂತ ಅಂದರೆ, ಈಗ ನಿಮಗೆ ಮತ್ತೆ ಒಂದು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಒಂದು ಅವಕಾಶವನ್ನು ಕೊಡ್ತಾರೆ. ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಕೊಟ್ಟಾಗ ನೀವು ಕಾಲೇಜಸನ್ನು ಆ್ಯಡ್ ಮಾಡ್ಕೋಬೋದು, ಕಾಲೇಜಸನ್ನು ಡಿಲೀಟ್ ಮಾಡ್ಕೋಬೋದು, ಏನು ಬೇಕಿದ್ರೂ ಮಾಡ್ಕೋಬೋದು. ಸೊ ನಿಮಗೆ ಅವ್ರು ಹೇಳ್ದಂತೆಯೇ ಇಲ್ಲಿ ನೀವು ಸ್ಕೆಡ್ಯೂಲಲ್ಲಿ ಅಬ್ಸರ್ವ್ ಮಾಡೋದಾದರೆ 29ನೇ ತಾರೀಕಿಗೆ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈಗ ಆಪ್ಷನ್ ಎಂಟ್ರಿ ಲಿಂಕ್ಗೆ ಕ್ಲಿಕ್ ಮಾಡಿ, ಈಗ ಪೋರ್ಟಲ್ ಓಪನ್ ಇರುತ್ತೆ, ಹೋಗಿಬಿಟ್ಟು ನೀವು 3ನೇ ತಾರೀಕುವರೆಗೂ ಸಹ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೋಬೋದು ಆಗಿರುತ್ತೆ. ಸೊ ಆ ಒಂದು ಆಪ್ಷನ್ ಎಂಟ್ರಿಯಲ್ಲಿ ಏನು ಬೇಕೋ ಚೇಂಜಸನ್ನು ಮಾಡ್ಕೋಬೋದು, ಕಾಲೇಜಸನ್ನು ಆ್ಯಡ್ ಮಾಡ್ಬೋದು, ಕಾಲೇಜಸನ್ನು ಡಿಲೀಟ್ ಮಾಡ್ಕೋಬೋದು, ಒಂದು ಪ್ರಿಯಾರಿಟಿ ನಂಬರ್ಸನ್ನು ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಜೊತೆಗೇನು ಅಂತ ಅಂದರೆ, ರಿಸಲ್ಟ್ ಸಿಕ್ಕಿರುವಂಥ ಸ್ಟೂಡೆಂಟಿಗಾಗಲಿ ಅಂದರೆ ಸೀಟ್ ಅಲಾಟ್ಮೆಂಟ್ ಆಗಿರೋರಿಗಾಗಲಿ, ಮಾರ್ಕ್ ಅಲಾಟ್ಮೆಂಟಲ್ಲಿ ಸೀಟ್ ಅಲಾಟ್ಮೆಂಟ್ ಆಗದಿರೋರಿಗಾಗಲಿ ನೀವು ಆಪ್ಷನ್ ಎಂಟ್ರಿ ಪೇಜ್ಗೆ ಲಾಗಿನ್ ಆದಾಗ ನೀವೇನು ಆಪ್ಷನ್ ಎಂಟ್ರಿ ಮಾಡಿದ್ರಿ ಫಸ್ಟು ಆ ಎಲ್ಲ ಕಾಲೇಜಸ್ಸು ಅಲ್ಲೇ ಇರುತ್ತೆ, ಬೇಕಿರುವಂಥವನ್ನ ಆ್ಯಡ್ ಮಾಡ್ಕೊಳ್ಳಿ, ಡಿಲೀಟ್ ಮಾಡ್ಕೊಳ್ಳಿ. ಓಕೆನಾ. ಆ್ಯಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ, ಈ ಸ್ಕೆಡ್ಯೂಲ್ ಪ್ರಕಾರನೇ ಎಲ್ಲ ನಡೆದಿರೋದ್ರಿಂದ ಈ ಸ್ಕೆಡ್ಯೂಲಲ್ಲಿ ಯಾವುದೇ ಥರದ ಚೇಂಜಸ್ ಆದರೆ ಇರೋದಿಲ್ಲ. ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ, ನಿನ್ನೆ ರಿಸಲ್ಟ್ ಬರುವಂತಹ ಡೌಟೇ ಅಂತ ಹೇಳಿಬಿಟ್ಟು. ನಿನ್ನೆ ರಿಸಲ್ಟ್ ಬಂದಿದೆ, ಸೊ ಹಾಗಾಗಿ ಸ್ಕೆಡ್ಯೂಲಲ್ಲಿ ಚೇಂಜಸ್ ಇರಲ್ಲ. ಅಕಸ್ಮಾತಾಗಿ ಏನಾದರೂ ರಿಸಲ್ಟ್ ನಿನ್ನೆ ಬರದೆ ಇವತ್ತೇನಾದರೂ ಬಂದಿದ್ರೆ, ಒಂದು ಇವತ್ತು ರಾತ್ರಿನೋ ಇಲ್ಲ ಅಂತಂದರೆ ಇವತ್ತು ಸಾಯಂಕಾಲನೋ ಬಂದಿದ್ರೆ ನಿಮಗೆ ಒಂದು ಈ ಸ್ಕೆಡ್ಯೂಲ್ ಆದರೆ ರೀಸ್ಕೆಡ್ಯೂಲ್ ಆಗ್ತಿತ್ತು. ಬಟ್ ಈಗ 100% ಈ ಸ್ಕೆಡ್ಯೂಲಲ್ಲಿ ಸದ್ಯಕ್ಕೆ ಯಾವುದೇ ಥರದ ಚೇಂಜಸ್ ಇಲ್ಲ. ಸೊ 3ನೇ ತಾರೀಕುವರೆಗೂ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಟೈಮ್ ಕೊಟ್ಟಿದ್ದಾರೆ. ಈಗ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿಕೊಂಡು ಏನೆಲ್ಲ ಕಾಲೇಜಸ್ನ ಆ್ಯಡ್ ಮಾಡಬೇಕು, ಆ್ಯಡ್ ಆದರೆ ಮಾಡ್ಕೊಳ್ಳಿ. ಓಕೆನಾ. ಆ್ಯಂಡ್ ಸಾಕಷ್ಟು ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ರಿಸಲ್ಟ್ ಬಂದಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರಲ್ವ, ಎಷ್ಟು ಫೀಸ್ ಪೇ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು, ಯಾಕೆ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಯಾಕೆ ಬಂದಿಲ್ಲ ಅಂತ ಅಂದರೆ, ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ನಿಮಗೆ ಬಂದುಬಿಟ್ಟು ಎಲ್ಲಿ ಅಂತಂದರೆ ಕಾಲೇಜ್ ಅಲಾಟೆಡ್ ಅಂತ ಏನಿದೆ, ಕಾಲೇಜ್ ಅಲಾಟೆಡ್ ಹತ್ರ ಬಂದುಬಿಟ್ಟು ಕಾಲೇಜ್ ನೇಮು ಜೊತೆಗೆ ಬಂದುಬಿಟ್ಟು ಅಲ್ಲಿ ಫೀಸ್ ಆದರೆ ಮೆನ್ಷನ್ ಆಗ್ತಿತ್ತು, ಮೆನ್ಷನ್ ಆಗುತ್ತೆ. ಯಾವಾಗ ಆಗುತ್ತೆ ಅಂತ ಅಂದರೆ, ಈಗ 3ನೇ ತಾರೀಕುವರೆಗೂ ಏನೊಂದು ಆಪ್ಷನ್ ಎಂಟ್ರಿಯನ್ನು ಮಾಡ್ತೀರಾ, 3ನೇ ತಾರೀಕು ಟೆಂಪ್ರರಿ ರಿಸಲ್ಟ್ಸ್ ಬಂದಾಗ ನಿಮಗೆ ಒಂದು 5 ಗಂಟೆಯ ನಂತರ 3ನೇ ತಾರೀಕು ಏನು ಬರುತ್ತೆ ಆ ಒಂದು ರಿಸಲ್ಟಲ್ಲಿ ನೀಟಾಗಿ ಮೆನ್ಷನ್ ಮಾಡಿರ್ತಾರೆ. ಇಲ್ಲಿ ಬಂದುಬಿಟ್ಟು ಕಾಲೇಜ್ ಅಲಾಟೆಡ್ ಹತ್ರ ಕಾಲೇಜ್ ಫೀಸ್ ಎಷ್ಟಿದೆ ಏನು ಅಂತ ಹೇಳಿಬಿಟ್ಟು. ಸೊ ನೀವು ಅದಕ್ಕಿಂತ ಮುಂಚೆ ಈಗಲೇ ಕ್ರಾಸ್ ಚೆಕ್ ಮಾಡ್ಕೋಬೇಕು ಅಂತಂದರೆ ಸಿಂಪಲ್ಲು, ಈಗ ಯಾವ ಕಾಲೇಜ್ ಸಿಕ್ಕಿದೆ ನೋಡಿ, ಅಲಾಟೆಡ್ ಆಪ್ಷನ್ ಸೀರಿಯಲ್ ನಂಬರ್ 1 ಇದೆಯಾ, ನಿಮ್ಮ ಆಪ್ಷನ್ ಎಂಟ್ರಿದು ಪ್ರಿಂಟೌಟ್ ಏನು ತಗೊಂಡಿರ್ತೀರ ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಆ ಕಾಲೇಜ್ಗೆ ಎಷ್ಟು ಫೀಸ್ ಇದ್ದರೆ ಅಷ್ಟು ಫೀಸನ್ನು ಪೇ ಮಾಡಬೇಕಾಗುತ್ತೆ. ಚಾಯ್ಸ್ 1 ಆ್ಯಂಡ್ ಹಾಗೇನೂ ಸಹ ಚಾಯ್ಸ್ 2 ಸೆಲೆಕ್ಟ್ ಮಾಡುವಂತಹ ಸ್ಟೂಡೆಂಟ್ಸು ನೀವಿಬ್ಬರೂ ಒಂದು ಅಂದರೆ ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2 ಯಾರು ಸೆಲೆಕ್ಟ್ ಮಾಡ್ಕೋತಾರೋ ಇಂತಹ ಸ್ಟೂಡೆಂಟ್ಸ್ ಎಲ್ಲರೂ ಫೀಸನ್ನು ಪೇಮೆಂಟ್ ಮಾಡಬೇಕಾಗುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಟೆಂಪ್ರರಿ ರಿಸಲ್ಟ್ಸ್ ಬಂದಿದ್ದಾದಮೇಲೆ ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸು, ಅದಾದಮೇಲೆ ನೆಕ್ಸ್ಟ್ ಚಾಯ್ಸ್ ಎಂಟ್ರಿ, ಚಾಯ್ಸ್ 1 ಆ್ಯಂಡ್ ಚಾಯ್ಸ್ 2 ಸೆಲೆಕ್ಟ್ ಮಾಡಿರೋಂಥ ಸ್ಟೂಡೆಂಟ್ಸು ಫೀಸ್ ಪೇಮೆಂಟ್ ಮಾಡಬೇಕು.
ಫೀಸ್ ಆನ್ಲೈನಲ್ಲಿ ಪೇ ಮಾಡ್ಬೋದು, ಆಫ್ಲೈನಲ್ಲಿ ಪೇ ಮಾಡ್ಬೋದು. ನಾನು ಲೈವ್ ಡೆಮೋ ತೋರಿಸ್ಕೊಡ್ತೀನಿ, ಯಾರು ಆಗುವಂಥ ಅವಶ್ಯಕತೆ ಇಲ್ಲ. ಈಗ ಸದ್ಯಕ್ಕಿರುವಂಥ ಅಪ್ಡೇಟ್ಸ್ ಬಂದುಬಿಟ್ಟು ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದೆ. ಯಾರಿಗಾದರೂ ಸೀಟ್ ಅಲಾಟ್ಮೆಂಟ್ ಆಗಿಲ್ವೋ ಅವ್ರು ಈಗ ನೀವು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ಕಾಲೇಜಸ್ನ ಚೆನ್ನಾಗಿ ಹ್ಯಾಡ್ ಮಾಡ್ಕೊಳ್ಳಿ. ಬೇರೆಯವರು ನಿಮ್ಗೆ ಆ ಕಾಲೇಜ್ ಬೇಡ ಅಂತಂದರೆ ಡಿಲೀಟನ್ನು ಮಾಡ್ಕೋಬೋದು, ಇಲ್ಲ ಅಂತಂದ್ರೆ ಅದೇ ಕಾಲೇಜ್ ಬೇಕು ಅಂತಂದ್ರೆ ಅದಕ್ಕೆ ಪ್ರಿಯಾರಿಟಿ ನಂಬರನ್ನು ಚೇಂಜ್ ಮಾಡ್ಕೋಬೋದು. ಸೊ ಇದೆಲ್ಲ ಥರದ ಆಪ್ಷನ್ಸ್ ಇರುತ್ತೆ, ಹೋಗಿ ಚೇಂಜಸ್ ಅನ್ನಾದರೆ ಮಾಡ್ಕೊಳ್ಳಿ. ಓಕೆನಾ, ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ PGCET 2025 ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.